ಹೇ ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಇವತ್ತು ಗುರುವಾರ, ತುಂಬ ಮಳೆ ಮಂಗಳೂರಲ್ಲಿ. ಇವತ್ತು ಗಣಮ ಕೂಡ ಇಟ್ಕೊಂಡಿದ್ವಿ, ಹಾಗಾಗಿ ಬೆಳಿಗ್ಗೆ 5:30ಗೆ ಎದ್ದು ರೆಡಿಯಾಗಿ ದೇವರಿಗೆ ದೀಪ ಎಲ್ಲ ಹಚ್ಚಿ, ಅಪ್ಪನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಗಣಹೋಮಕ್ಕೆ ನಾವೇ ಕೂತ್ಕೊಂಡ್ವಿ. ಯೂಶ್ವಲಿ ಇದು ವಾರ್ಷಿಕ ಪೂಜೆ ಆಗಿರೋದ್ರಿಂದ ಅಪ್ಪ ಆಯಿನೇ ಕೂತ್ಕೊಳ್ಳೋದು ಯಾವಾಗ್ಲೂ. ಈ ವರ್ಷ ಅವ್ರಿಗೆ ಹುಷಾರಿಲ್ಲ ಅಂತ ಅಷ್ಟೇ ನಾವು ಕೂತ್ಕೊತಾ ಇರೋದು. ಹಾಗೆ ಭಟ್ರಿಗೆ ವೇಟ್ ಮಾಡ್ತಾ ಇದ್ವಿ. ಈವ್ನಿಂಗ್ ನಿದ್ದೆ ಹೇಳ್ತಾ ಇತ್ತು, ಮಲ್ಕೊತಾ ಇದ್ದೆ. ನಾನು ಸುಮ್ಮನೆ ಎಬ್ಬಿಸಿ ಅವನ್ನ ಮಾತಾಡಿಸ್ತಾ ಇದ್ದೆ. ಹಾಗೆ 7 ಹಂಗೆ ಭಟ್ರು ಬಂದು ಅವರು ಅಲ್ಲೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡ್ರು. ಹಬ್ಬ ಪೂಜೆ ಈ ಥರದ್ದೆಲ್ಲ ಕಾರ್ಯಕ್ರಮ ಇದ್ದಾಗ ಏನೋ ಒಂಥರ ಮನಸ್ಸಿಗೆ ಖುಷಿ ಅಲ್ವಾ. ಫುಲ್ ಡೇ ಬ್ಯುಸಿ ಇರ್ತೀವಿ, ಒಂಥರ ನೆಮ್ಮದಿ. ಏನೋ ಆ ಸಂಕಲ್ಪ ಮಾಡ್ಕೊಳ್ಳುವಾಗ ಅಥವಾ ಏನೋ ಆ ಭಟ್ರು ಅದ್ರ ಬಗ್ಗೆ ಹೇಳುವಾಗ, ಅದೇನಕ್ಕೆ ಮಾಡ್ತಾರೆ, ಹೇಗಿದೆಲ್ಲ ಶುರುವಾಯಿತು ಅದನ್ನೆಲ್ಲ ಹೇಳುವಾಗ ಅದೇನೋ ಒಂಥರ ಖುಷಿ ಆಗುತ್ತೆ. ಪ್ರತಿ ವರ್ಷ ಕೇಳ್ತೀವಿ, ಬಟ್ ಸ್ಟಿಲ್ ಅದನ್ನು ಮತ್ತೊಮ್ಮೆ ಕೇಳಿದಾಗ್ಲೂ ಒಂಥರ ಖುಷಿ, ಒಂಥರ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ. ಅಪ್ಪನಿಗೆ ಸ್ವಲ್ಪ ತಲೆ ಸುತ್ತಿದಾಗ ಆಗ್ತಾಯಿತ್ತು ಮಾರ್ನಿಂಗ್ ಎದ್ದ ತಕ್ಷಣ, ಅದಕ್ಕೆ ನಾವು ಕೂತ್ಕೊಂಡ್ವಿ. ನಾನೊಂದು ಎಕ್ಸ್ಟ್ರಾ ಸ್ಯಾರಿ ಇಟ್ಕೊಂಡಿದ್ದೆ, ಅದು ಇಲ್ಲಿಗೆ ಯೂಸ್ ಆಯಿತು. ನನ್ನ ಆಯಿ ಅಪ್ಪ ಅಂತ ಹೇಳೋದು ನಮ್ಮ ಅತ್ತೆ ಮಾವನಿಗೆ, ನನ್ನ ಅಪ್ಪ ಅಮ್ಮನಿಗೆ ನಾನು ಅಪ್ಪಾಜಿ ಅಮ್ಮ ಅಂತ ಹೇಳೋದು. 5:30ಗೆ ಎದ್ದಿದ್ದಲ್ವ, ಹಾಗೆ ಎಲ್ಲರೂ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.